ಹಾಯ್ ಫ್ರೆಂಡ್ಸ್, ನಾವು ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಡೈರೆಕ್ಷನ್ ಆ್ಯಂಡ್ ಡಿಸ್ಟನ್ಸ್ ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡಿದ್ದೀವಿ. ತಾವೆಲ್ಲರೂ ಆ ವಿಡಿಯೋಗಳನ್ನು ವೀಕ್ಷಿಸಿ. ಅದೇ ರೀತಿ ಇದು 4ನೆಯ ವಿಡಿಯೋ ಆಗಿದೆ. ಓಕೆ, ನೇರವಾಗಿ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನೋಡಿ, ಒನ್ ಮಾರ್ನಿಂಗ್ ಆಫ್ಟರ್ ಸನ್ರೈಸ್ ಗುರವ್ ವಾಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಅ ಪೋಲ್. The shadow of the pole fell exactly to his right. Which direction was he facing? ಈ ಥರ ಕ್ವಶನ್ ಬಂದಿದೆ. ಮೊದಲಿಗೆ ನಮಗೆ ಸನ್ ರೈಸ್ ಅಂದರೆ ಏನು, ಸನ್ಸೆಟ್ ಅಂದರೆ ಏನು ಗೊತ್ತಿರಬೇಕು. ಓಕೆ, ನೋಡ್ರಿ, ಸನ್ ರೈಸ್ ಅಂದರೆ ಸೂರ್ಯೋದಯ. ಹೌದಾ? ಸೂರ್ಯೋದಯ ಅಂದರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಒಂದು ದಿಕ್ಕು. ಸನ್ಸೆಟ್ ಅಂದರೆ ಸೂರ್ಯಾಸ್ತ. ಓಕೆ, ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತವಾಗುವ ದಿಕ್ಕು. ಅದೇ ರೀತಿ ಇಲ್ಲಿ ಒಂದು ಪೋಲ್ ಇದೆ. ಪೋಲ್ ಅಂದರೆ ಒಂದು ಕಂಬ ಇದೆ. ಆ ಕಂಬದ ನೆರಳು ಬಲಗಡೆ ಬೀಳ್ತಾ ಇದ್ದರೆ, ಓಕೆ, ಆ ಕಂಬದ ನೆರಳು ಬಲಗಡೆ ಬೀಳ್ತಾ ಇದ್ದರೆ ಸೂರ್ಯ ಯಾವ ದಿಕ್ಕಿನಲ್ಲಿ ಇರ್ತಾನೆ? ಈ ದಿಕ್ಕಿನಲ್ಲಿ ಇರ್ತಾನೆ. ಓಕೆ, ಗೊತ್ತಾಯ್ತಾ? ಸೂರ್ಯ ಎಲ್ಲಿರ್ತಾನೆ? ಈ ದಿಕ್ಕಿನಲ್ಲಿ. ಈ ಬೆಳಕು ಇದರ ಮೇಲೆ ಬಿದ್ದ ಮೇಲೆ ಏನಾಗ್ತದ? ಇದರ ಪೋಲ್ ರೈಟ್ ಸೈಡ್ನಲ್ಲಿ ಏನಾಗ್ತದೆ ರೀ? ಶಾಡೋ ಬೀಳ್ತದ. ಓಕೆ, ಅದೇ ರೀತಿ ಒಂದು ಪೋಲ್ ಇದೆ. ಆ ಪೋಲ್ ಕಂಬದ ನೆರಳು ಲೆಫ್ಟ್ ಸೈಡ್ಗೆ ಬೀಳ್ತಾ ಇದ್ರೆ ಆವಾಗ ಸೂರ್ಯ ಏನಿರ್ತಾನೆ? ಈ ಕಡೆ ಇರ್ತಾನೆ. ಹೌದಾ? ಇದು ರೈಟ್, ಇದು ಲೆಫ್ಟ್. ಓಕೆ, ಈ ಥರ ಪ್ರಶ್ನೆಗಳನ್ನು ನಾವು ನೋಡೋಣ. ಇಲ್ಲಿ ನೋಡ್ರಿ, ಒನ್ ಮಾರ್ನಿಂಗ್ ಆಫ್ಟರ್ ಸನ್ ರೈಸ್ ಗುರವ್ ವಾಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಅ ಪೋಲ್. ಗುರವ್ ಏನು ಮಾಡ್ತಾ ಇದ್ದಾನೆ? ಗುರವ್ ಕಂಬದ ಮುಂದೆ ನಿಂತಿದ್ದಾನೆ. ಇದೊಂದು ಕಂಬ. ಓಕೆ, ಇದೊಂದು ಪೋಲ್ ಇದೆ. ಈ ಪೋಲ್ ಮುಂದ್ಗಡೆ ನಿಂತಿದ್ದಾನೆ. ಓಕೆ, ದ ಶಾಡೋ ಆಫ್ ದ ಪೋಲ್ ಫೆಲ್ ಎಕ್ಸಾಕ್ಟ್ಲಿ ಟು ಹೀಸ್ ರೈಟ್. ಗುರವ್ ಏನಿದ್ದಾನೆ, ಈ ಶಾಡೋ ಅಂದರೆ ಈ ಪೋಲ್ ನೆರಳು ಏನಾಗ್ತಾ ಇದೆ? ಗುರವ್ನ ಬಲಗಡೆಗೆ ಬೀಳ್ತಾ ಇದೆ. ಬಲಗಡೆ ಅಂದರೆ ಈ ಕಡೆ ಅಂತ ತಿಳ್ಕೊಳ್ಳಿ. ಓಕೆ, ಈ ಕಡೆ ಬೀಳ್ತಾ ಇದೆ ಅಂದರೆ ಇದೇನಾಯಿತು? ಇದು ರೈಟ್, ಇದು ಲೆಫ್ಟ್ ಆಯಿತು. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಗುರವ್ ಏನು ಮಾಡ್ತಾ ಇದ್ದಾನೆ? ಒಂದು ಕಂಬದ ಮುಂದೆ ನಿಂತಿದ್ದಾನೆ. ಆ ಕಂಬದ ನೆರಳು ಗುರವ್ನ ಬಲಗಡೆ ಬೀಳ್ತಾ ಇದೆ. ಓಕೆ, ವಿಚ್ ಡೈರೆಕ್ಷನ್ ವಾಸ್ ಹೀ ಫೇಸಿಂಗ್ ಅಂದರೆ ಗುರವ್ ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ? ಇಲ್ಲಿ ನೋಡಿ, ಆ ಕಂಬದ ನೆರಳು ಗುರವ್ನ ಬಲಗಡೆ ಬೀಳ್ತಾ ಇದೆ ಅಂದರೆ ಸೂರ್ಯ ಎಲ್ಲಿರ್ತಾನೆ? ಈ ಕಡೆ ಇರ್ತಾನೆ. ಹೌದಾ? ಸೂರ್ಯ ಈ ಕಡೆ ಇರ್ತಾನಂದ್ರೆ ಆ ಬೆಳಕು ಇದ್ರ ಮ್ಯಾಗ ಬೀಳ್ತದ್ರಿ. ಬಿದ್ದ ಮೇಲೆ ಏನಾಗ್ತದ? ಆ ನೆರಳು ಅವನ ಬಲಗಡೆಗೆ ಬೀಳ್ತಾ ಇದೆ. ಹೌದಾ? ಹಂಗಂದ್ರೆ ಇದೇನಾಯ್ತು ರೀ? ಇದು ಯಾವ ದಿಕ್ಕಾಯಿತು? ಇದು ಈಸ್ಟ್ ಆಯಿತು. ಇಲ್ಲಿ ಏನು ಕೇಳಿದ್ದಾರೆ? ಸನ್ ರೈಸ್ ಅಂತ ಕೇಳಿದಾರೆ. ಹೌದಾ? ಸನ್ ರೈಸ್ ದಿಕ್ಕು ಯಾವ್ದಿರ್ತದ? ಈಸ್ಟ್ ಇರ್ತದ. ಹೌದ್ರಿ? ಸನ್ ರೈಸ್. ಓಕೆ, ಸನ್ ರೈಸ್ ಅಂತ ಕೇಳಿದಾರ. ಇದು ಈಸ್ಟ್, ಇದು ವೆಸ್ಟ್. ಓಕೆ, ಹಾಗಿದ್ರೆ ಇದು ಈಸ್ಟ್, ಇದು ವೆಸ್ಟ್ ಆದರೆ ಇದು ಗುರವ್ ಫೇಸ್ ಮಾಡ್ತಾ ಇರೋದು ಯಾವ ದಿಕ್ಕು? ನೋಡ್ರಿ, ಮ್ಯಾಪ್ ಹಾಕೋಣ ರಫ್ ಆಗಿ. ಈ ಕಡೆ ಈಸ್ಟ್, ಈ ಕಡೆ ವೆಸ್ಟ್ ಆದರೆ ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಹೌದಾ? ಇಲ್ಲಿ ನೋಡಿ, ಈ ಕಡೆ ಈಸ್ಟ್ ಬಂದಿದೆ, ಈ ಕಡೆ ವೆಸ್ಟ್ ಆಗಿದೆ. ಹಾಗಿದ್ರೆ ಈ ಕಡೆ ಸೌತ್ ಆಗುತ್ತೆ, ಈ ಕಡೆ ಏನಾಗುತ್ತದ? ನಾರ್ತ್ ಆಗ್ತದ. ಹಾಗಂದ್ರೆ ಗುರವ್ ಏನು ಮಾಡ್ತಾ ಇದ್ದಾನೆ? ಈ ದಿಕ್ಕನ್ನು ಫೇಸ್ ಮಾಡ್ತಾ ಇದ್ದಾನೆ. ಹಂಗಂದ್ರೆ ಈ ದಿಕ್ಕು ಯಾವುದಾಯಿತು?
ಸೌತ್. ಓಕೆ, ರೈಟ್ ಆನ್ಸರ್ ಯಾವುದ್ರಿ ಇದು? ಸೌತ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಟೂ ಫಾರ್ಮರ್ಸ್ ಪುಲ್ಕಿತ್ ಆ್ಯಂಡ್ ಇಶಾಂತ್ ಮೆಟ್ ಆಟ್ ಸನ್ರೈಸ್ ಫೇಸಿಂಗ್ ಈಚ್ ಅದರ್. ನೋಡ್ರಿ, ಪುಲ್ಕಿತ್ ಮತ್ತು ಇಶಾಂತ್ ಇಬ್ಬರು ಏನು ಮಾಡಿದಾರ? ಭೇಟಿ ಆಗ್ಯಾರ. ಆ ಭೇಟಿ ಆಗೋ ಟೈಮ್ ಏನಾಗಿರ್ತದ್ರಿ? ಸನ್ರೈಸ್ ಆಗಿರ್ತದ. ಓಕೆ, ಇದು ಪುಲ್ಕಿತ್, ಓಕೆ, ಇವು ಇಶಾಂತ್. ಓಕೆ, ಈಚ್ ಅದರ್ ಅಂದಿದ್ದಾರೆ. ಈಚ್ ಅದರ್ ಅಂದರೆ ಏನ್ರಿ? ಒಬ್ರಿಗೊಬ್ರು ಏನು ಮಾಡ್ತಾ ಇದ್ದಾರ? ಮಾತಾಡ್ಕೊತ ನಿಂತಿದ್ದಾರ. ಓಕೆ, ಪುಲ್ಕಿತ್ ಸೀಸ್ ಇಶಾಂತ್ ಶಾಡೋ ಆನ್ ಹೀಸ್ ಓನ್ ಲೆಫ್ಟ್. ಪುಲ್ಕಿತ್ ನೋಡ್ಲಕತ್ತಾನ ಇಶಾಂತ್ ಶಾಡೋ ಇದೆ ನೋಡ್ರಿ. ಇಶಾಂತ್ ಶಾಡೋ ಅವನ ಲೆಫ್ಟ್ ಸೈಡ್ ಬೀಳ್ತಾ ಇದೆ. ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಬೀಳ್ತಾ ಇದೆ. ಹೌದಾ? ಪುಲ್ಕಿತ್ ನೋಡ್ತಾ ಇದ್ದಾನ್ರಿ, ಇಶಾಂತನ ಶಾಡೋ ಅವನ ಲೆಫ್ಟ್ ಸೈಡ್ ಬೀಳ್ತಾ ಇದೆ. ಅಂದರೆ ಇದೇನಾಯಿತು? ಇದು ಲೆಫ್ಟ್ ಆಯಿತು, ಇದು ರೈಟ್ ಆಯಿತು. ಓಕೆ, ಇಲ್ಲಿ ಏನಾಗ್ತಾಯಿದೆ? ಇಲ್ಲೂ ಸಹಿತ ಸನ್ ರೈಸ್ ಆಗ್ತಾಯಿದೆ. ಓಕೆ, ಸನ್ ರೈಸ್ ಅಂದರೆ ಸೂರ್ಯ ಉದಯಿಸುವ ದಿಕ್ಕು. ಓಕೆ, ಇಲ್ಲಿ ನೋಡ್ರಿ, ಇದು ಸನ್ ರೈಸ್ ಆದರೆ ಇದೇನಾಯಿತು? ಇದು ಈಸ್ಟ್ ಆಯಿತು, ಇದು ವೆಸ್ಟ್ ಆಯಿತು. ಹೌದಾ? ನೋಡ್ರಿ, ವಿಚ್ ಡೈರೆಕ್ಷನ್ ಈಸ್ ಇಶಾಂತ್ ಫೇಸಿಂಗ್? ಇಶಾಂತ್ ಏನು ಮಾಡ್ತಾ ಇದ್ದಾನೆ? ಈ ಕಡೆ ನೋಡ್ತಾ ಇದ್ದಾನೆ. ಪುಲ್ಕಿತ್ ಈ ಕಡೆ ನೋಡ್ತಾ ಇದ್ದಾನೆ. ಒಬ್ರಿಗೊಬ್ರು ನೋಡ್ತಾ ಇದ್ದಾರೆ. ಹಾಗಿದ್ರೆ ಇಶಾಂತ್ ಯಾವ ದಿಕ್ಕನ್ನು ಫೇಸ್ ಮಾಡ್ತಾ ಇದ್ದಾನೆ ಅಂತ ಕೇಳಿದಾರೆ. ಹೌದಾ? ನೋಡ್ರಿ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ಇಶಾಂತ್ ಯಾವ ಕಡೆ ನೋಡ್ತಾ ಇದ್ದಾನ? ಈ ಕಡೆ ನೋಡ್ತಾ ಇದ್ದಾನ. ಹೌದಾ? ಹಾಗಾದ್ರೆ ಯಾವ ದಿಕ್ಕಾಯ್ತು? ನಾರ್ತ್ ದಿಕ್ಕಾಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಕ್ವಶನ್ಸ್ಗಳು ಬರ್ತಾವ. ಒನ್ ಈವ್ನಿಂಗ್ ಬಿಫೋರ್ ಸನ್ಸೆಟ್. ನೋಡ್ರಿ, ಈವ್ನಿಂಗ್ ಇದೆ, ಬಿಫೋರ್ ಸನ್ಸೆಟ್ ಅಂತ ಕೇಳ್ತಾ ಇದ್ದಾರೆ. ಟೂ ಫ್ರೆಂಡ್ಸ್ ರಾಮನ್ ಆ್ಯಂಡ್ ಅರ್ಜುನ್ ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್. ಇದು ಸಹಿತ ಏನಾಗ್ತಾ ಇದೆ? ರಾಮನ್ ಮತ್ತು ಅರ್ಜುನ್ ಫೇಸ್ ಟು ಫೇಸ್ ಏನು ಮಾಡ್ತಾ ಇದ್ದಾರೆ? ಮಾತಾಡ್ಕೊತ ನಿಂತಿದ್ದಾರೆ. ಈ ರಾಮನ್ಸ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ಹೀಸ್ ಲೆಫ್ಟ್ ಸೈಡ್. ರಾಮನ್ ಶಾಡೋ ಏನಾಗ್ತಾ ಇದ್ದಾರೆ? ಅವನ ಲೆಫ್ಟ್ ಸೈಡ್ಗೆ ಬೀಳ್ತಾ ಇದೆ. ಹೌದಾ? ವಿಚ್ ಡೈರೆಕ್ಷನ್ ವಾಸ್ ಅರ್ಜುನ್ ಫೇಸಿಂಗ್? ನೋಡ್ರಿ, ಇಲ್ಲೂ ಸಹಿತ ಏನು ಮಾಡೋಣ? ಇದು ರಾಮನ್, ಇದು ಅರ್ಜುನ್. ಓಕೆ, ಒಬ್ರಿಗೊಬ್ರು ಏನು ಮಾಡ್ತಾ ಇದ್ದಾರೆ? ಮಾತಾಡ್ಕೊಂಡು ನಿಂತಿದ್ದಾರೆ. ಹೌದಾ? ಟಾಕಿಂಗ್ ಟು ಈಚ್ ಅದರ್. ಓಕೆ, ಫೇಸ್ ಟು ಫೇಸ್. ಇಫ್ ರಾಮನ್ಸ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ಹೀಸ್ ಲೆಫ್ಟ್ ಸೈಡ್. ರಾಮನ್ಸ್ ಶಾಡೋ ಏನಾಗ್ತಾ ಇದೆ? ಅವನ ಲೆಫ್ಟ್ ಸೈಡ್ಗೆ ಬೀಳ್ತಾ ಇದೆ. ಓಕೆ, ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಹಾಕೋಣ. ನೀವು ಯಾವ ಡೈರೆಕ್ಷನ್ನಲ್ಲೂ ಬೇಕಾದರೂ ಮಾಡ್ಬೋದು. ಓಕೆ, ಈ ಕಡೆ ಹಾಕಿದರೆ ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, ಸನ್ಸೆಟ್ ಅಂತ ಹೇಳಿದಾರ. ಸನ್ಸೆಟ್ ಅಂದರೆ ಏನ್ರಿ? ಸೂರ್ಯ ಅಸ್ತಮವಾಗುವ ದಿಕ್ಕು. ಓಕೆ, ಈ ಕಡೆ ಸೂರ್ಯ ಅದಾನ, ಅಸ್ತಮವಾಗಕತ್ತಾನ ಅಂದರೆ ಸೂರ್ಯಾಸ್ತವಾಗ್ತಾ ಇದೆ. ಓಕೆ, ಸೂರ್ಯಾಸ್ತವಾಗುವ ದಿಕ್ಕು ಯಾವುದ್ರಿ? ವೆಸ್ಟ್. ಅವನ ನೆರಳು ಏನಾಗ್ತಾ ಇದೆ? ಅವನ ಎಡಗಡೆಗೆ ಬೀಳ್ತಾ ಇದೆ. ಓಕೆ, ಹಾಗಿದ್ರೆ ಇದು ಲೆಫ್ಟ್, ಇದು ರೈಟ್. ಅದೇ ರೀತಿ ಅರ್ಜುನ್ ಇದು ರೈಟ್ ಆಗ್ತದ, ಇದು ಲೆಫ್ಟ್ ಆಗ್ತದ. ಓಕೆ, ಇಲ್ಲಿ ನೋಡ್ರಿ, ಇದು ವೆಸ್ಟ್ ಅಂದರೆ ಈ ದಿಕ್ಕು ಯಾವುದಾಯ್ತು? ಈಸ್ಟ್ ಆಯಿತು. ಹೌದಾ? ಇಲ್ಲಿ ನೋಡ್ರಿ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ನೋಡ್ರಿ, ವಿಚ್ ಡೈರೆಕ್ಷನ್ ವಾಸ್ ಅರ್ಜುನ್ ಫೇಸಿಂಗ್? ಅರ್ಜುನ್ ಯಾವ ಕಡೆ ಮುಖ ಮಾಡಿದ್ದಾನ? ಈ ಕಡೆ ಮಾಡಿದ್ದಾನ. ಈ ಕಡೆ ಯಾವುದು ಐತ್ರಿ? ನಾರ್ತ್. ಓಕೆ, ನಾರ್ತ್ ದಿಕ್ಕಿಗೆ ಏನು ಮಾಡಿದ್ದಾನ? ಅರ್ಜುನ್ ಫೇಸ್ ಮಾಡಿ ನಿಂತಿದ್ದಾನ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಟ್ ಸನ್ರೈಸ್ ಅಮಿತ್ ಆ್ಯಂಡ್ ದೀಪಕ್ ಆರ್ ಹ್ಯಾವಿಂಗ್ ಅ ಕನ್ವರ್ಸೇಷನ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಈಚ್ ಅದರ್. ಅಮಿತ್ ಮತ್ತು ದೀಪಕ್ ಏನು ಮಾಡ್ತಾ ಇದ್ದಾರೆ? ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ. ಅವರಿಬ್ಬರು
ಎದುರುಗಡೆ ನಿಂತಿದ್ದಾರೆ. ಓಕೆ, ದ ಶಾಡೋ ಆಫ್ ದೀಪಕ್ ಈಸ್ ಫಾರ್ಮ್ಡ್ ಟವರ್ಡ್ಸ್ ದ ರೈಟ್ ಹ್ಯಾಂಡ್ ಆಫ್ ಅಮಿತ್. ವಾಟ್ ಡೈರೆಕ್ಷನ್ ಈಸ್ ದೀಪಕ್ ಫೇಸಿಂಗ್? ಇದು ಸಹಿತ ನೋಡ್ರಿ ಸೇಮ್ ಅದೇ ಥರ ಇದೆ. ಅಮಿತ್ ಆ್ಯಂಡ್ ದೀಪಕ್ ಓಕೆ ಏನು ಮಾಡ್ತಾ ಇದ್ದಾರ? ಕನ್ವರ್ಸೇಷನ್ ಮಾಡುತ್ತಾ ನಿಂತಿದ್ದಾರ. ಓಕೆ, ಇಲ್ಲಿ ಏನಾಗ್ತಾ ಇದೆ? ದ ಶಾಡೋ ಆಫ್ ದೀಪಕ್ ಈಸ್ ಫಾರ್ಮ್ಡ್ ಟವರ್ಡ್ಸ್ ದ ರೈಟ್ ಹ್ಯಾಂಡ್ ಆಫ್ ದ ಅಮಿತ್. ಓಕೆ, ದೀಪಕ್ ಶಾಡೋ ಏನಾಗ್ತಾ ಇದೆ? ಅಮಿತನ ರೈಟ್ ಹ್ಯಾಂಡ್ಗೆ ಬೀಳ್ತಾ ಇದೆ. ಓಕೆ, ರೈಟ್ ಹ್ಯಾಂಡ್ ಅಂದರೆ ಆ ಕಡೆ ಈ ಕಡೆ ಅಂತ ತಿಳ್ಕೊಳ್ಳೋಣ. ದೀಪಕ್ನ ಶಾಡೋ ಅಮಿತನ ರೈಟ್ ಹ್ಯಾಂಡ್ಗೆ ಬೀಳ್ತಾ ಇದೆ. ಇದು ರೈಟ್, ಇದು ಲೆಫ್ಟ್. ಓಕೆ, ಈ ಕಡೆನೂ ಬೀಳ್ಬೋದು, ತೊಂದರೆ ಇಲ್ಲ. ಓಕೆ, ಇದು ರೈಟ್ ಲೆಫ್ಟ್ ಆದರೆ ಇದು ಲೆಫ್ಟ್ ಆಗ್ತದ, ಇದು ರೈಟ್ ಆಗ್ತದ, ಯಾಕಂದರೆ ಅಪೋಸಿಟ್ ನಿಂತಿರ್ತಾರೆ. ಏನಾಗ್ತಾ ಇದೆ ರೀ? ಸನ್ ರೈಸ್ ಆಗ್ತಾ ಇದೆ. ಸನ್ ರೈಸ್ ಆಗ್ತಾ ಇದೆ. ಓಕೆ, ಸನ್ ರೈಸ್ ಆಗ್ತಾ ಇದೆ ಅಂದರೆ ಬೆಳಕು ಏನು ಮಾಡ್ತಾ ಇದೆ? ದೀಪಕ್ನ ಮೇಲೆ ಬೀಳ್ತಾ ಇದೆ. ದೀಪಕ್ನ ನೆರಳು ಅಮಿತನ ಬಲಗಡೆಗೆ ಬೀಳ್ತಾ ಇದೆ. ಓಕೆ, ಹಾಗಿದ್ರೆ ದೀಪಕ್ ಯಾವ ದಿಕ್ಕನ್ನು ಫೇಸ್ ಮಾಡಿದಾನ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸನ್ ರೈಸ್ ಅಂದರೆ ಈಸ್ಟ್, ಹೌದಾ? ಇಲ್ಲಿ ನೋಡ್ರಿ ಮ್ಯಾಪ್ ಹಾಕೋಣ. ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಓಕೆ, ಇದು ಈಸ್ಟ್ ಆದರೆ ಈ ಕಡೆ ವೆಸ್ಟ್ ಆಯಿತು. ಅಮಿತನ್ ಶಾಡೋ. ಹಾಗಿದ್ರೆ ದೀಪಕ್ ಯಾವುದನ್ನ ಫೇಸ್ ಮಾಡ್ತಾ ಇದ್ದಾನೆ? ಇದಕ್ಕೆ ಯಾವ್ದು ಬರ್ತದ್ರಿ? ನಾರ್ತ್, ಹೌದಾ? ನಾರ್ತ್ ಬರ್ತದ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅಮಿತ್ ಈ ಕಡೆ ಮುಖ ಮಾಡಿ, ದೀಪಕ್ ಈ ಕಡೆ ಮುಖ ಮಾಡಿ ನಿಂತಿದ್ದಾನ. ನೆಕ್ಸ್ಟ್ ನೋಡೋಣ್ರಿ. ಒನ್ ಈವ್ನಿಂಗ್ ಬಿಫೋರ್ ಸನ್ಸೆಟ್, ಟೂ ಫ್ರೆಂಡ್ಸ್ ಸುಮಿತ್ ಆ್ಯಂಡ್ ಮೋಹಿತ್ ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್. ಇದು ಸಹಿತ ಫೇಸ್ ಟು ಫೇಸ್ ನಿಂತಿದ್ದಾರೆ. ಓಕೆ, ಫೇಸ್ ಟು ಫೇಸ್ ನಿಂತಿದ್ದಾರೆ ಸುಮಿತ್ ಆ್ಯಂಡ್ ಮೋಹಿತ್. ಓಕೆ, ಏನು ಮಾಡ್ತಾ ಇದ್ದಾರೆ? ಫೇಸ್ ಟು ಫೇಸ್ ನಿಂತಿದ್ದಾರೆ. ಇಫ್ ಮೋಹಿತ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ಈಸ್ ರೈಟ್ ಸೈಡ್. ಮೋಹಿತ್ ಶಾಡೋ ಏನಾಗ್ತಾ ಇದೆ? ಅವನ ರೈಟ್ ಸೈಡ್ಗೆ ಬೀಳ್ತಾ ಇದೆ. ಓಕೆ, ರೈಟ್ ಸೈಡ್ ಅಂದರೆ ಈ ಕಡೆ ಅಂತ ತಿಳ್ಕೊಳ್ಳೋಣ. ಓಕೆ, ಅವನ ರೈಟ್ ಸೈಡ್ಗೆ ಬೀಳ್ತಾ ಇದೆ. ಓಕೆ, ಏನು ಕೇಳಿದಾರ? ಸನ್ಸೆಟ್ ಅಂತ ಹೇಳ್ತಾರ. ಸನ್ಸೆಟ್ ಅಂದರೆ ಏನಾಯ್ತು ರೀ? ವೆಸ್ಟ್ ಆಯಿತು, ಹೌದಾ? ವೆಸ್ಟ್ ದಿಕ್ಕಾಯಿತು. ಇದೇನಾಯಿತು? ಈಸ್ಟ್ ಆಯಿತು, ಹೌದಾ? ನೆಕ್ಸ್ಟ್, ವಿಚ್ ಡೈರೆಕ್ಷನ್ ವಾಸ್ ಸುಮಿತ್ ಫೇಸಿಂಗ್? ಈ ಸುಮಿತ್ ಕೇಳ್ತಾ ಇದ್ದಾರೆ, ಸುಮಿತ್ ಯಾವ ಡೈರೆಕ್ಷನ್ ಫೇಸ್ ಮಾಡ್ತಾ ಇದ್ದಾನ ಅಂತ. ಓಕೆ, ನೋಡ್ರಿ, ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಹಾಗಿದ್ರೆ ಸುಮಿತ್ ಯಾವ ಕಡೆ ನಿಂತಿದ್ದಾನ? ಈ ಕಡೆ ಫೇಸ್ ಮಾಡಿ ನಿಂತಿದ್ದಾನ, ಹೌದಾ? ಹಾಗಿದ್ರೆ ಇದು ಯಾವ ದಿಕ್ಕಾಯ್ತು? ಸೌತ್. ರೈಟ್ ಆನ್ಸರ್ ಯಾವುದ್ರಿ? ಸೌತ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೊಂದು ಬೇರೆ ಥರ ಪ್ರಶ್ನೆ ಇದೆ. ಟೂ ಬಸ್ಸಸ್ ಸ್ಟಾರ್ಟ್ ಫ್ರಮ್ ದ ಅಪೋಸಿಟ್ ಪಾಯಿಂಟ್ ಆಫ್ ಆನ್ ಮೇನ್ ರೋಡ್. ಓಕೆ, ಎರಡು ಬಸ್ ಅದಾವ್ರಿ, ಅಪೋಸಿಟ್ದಿಂದ ಏನಾಗ್ತಾ ಇದೆ? ಸ್ಟಾರ್ಟ್ ಆಗ್ತಾವೆ. ಓಕೆ, 150 ಕಿಲೋಮೀಟರ್ ಅಪಾರ್ಟ್. ಒಟ್ಟಾರೆಯಾಗಿ ಡಿಸ್ಟೆನ್ಸ್ ಎಷ್ಟಿದೆ? 150 ಕಿಲೋಮೀಟರ್ ಇದೆ. ಓಕೆ, 150 ಕಿಲೋಮೀಟರ್ ಇದೆ. 150 ಕಿಲೋಮೀಟ್ರಿಂದ ಅಪೋಸಿಟ್ ಸೈಡ್ ಏನಾಗ್ತಾ ಇದೆ? ಈ ಕಡೆದ ಒಂದು ಬಸ್ಸು, ಈ ಕಡೆದ ಒಂದು ಬಸ್ಸು ಬರ್ತಾ ಇದೆ. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ದ ಫಸ್ಟ್ ಬಸ್ ರನ್ಸ್ ಫಾರ್ 25 ಕಿಲೋಮೀಟರ್. ಇದು ಫಸ್ಟ್ ಬಸ್ ಅಂತ ತಿಳ್ಕೊಳ್ಳೋಣ. ಇದು ಸೆಕೆಂಡ್ ಬಸ್. ಓಕೆ, ಇದು ಈ ಕಡೆ ಬರ್ತಾ ಇದೆ, ಇದು ಈ ಕಡೆ ಬರ್ತಾ ಇದೆ. ಓಕೆ, ದ ಫಸ್ಟ್ ಬಸ್ ರನ್ಸ್ ಫಾರ್ 25 ಕಿಲೋಮೀಟರ್. ಫಸ್ಟ್ ಬಸ್ ಏನಿದೆ ರೀ, ಇಲ್ಲಿಂದ ಇಲ್ಲಿವರೆಗೂ 25 ಕಿಲೋಮೀಟರ್ ಬರ್ತದ. ಆ್ಯಂಡ್ ಟೇಕ್ಸ್ ಅ ರೈಟ್ ಟರ್ನ್ ಆ್ಯಂಡ್ ದೆನ್ ರನ್ 15 ಕಿಲೋಮೀಟರ್. ನೋಡ್ರಿ,
ರೈಟ್ ಕಡೆ ಏನಾಗ್ತದ ಟರ್ನ್ ಆಗಿ 15 ಕಿಲೋಮೀಟರ್ ಬರ್ತದ. ಇಟ್ ದೆನ್ ಟರ್ನ್ ಲೆಫ್ಟ್ ಆ್ಯಂಡ್ ರನ್ ಫಾರ್ ಅನದರ್ 25 ಕಿಲೋಮೀಟರ್. ನಂತರ ಏನಾಗ್ತದ ಮತ್ತೆ ಲೆಫ್ಟ್ಗೆ ತಿರುಗಿ 25 ಕಿಲೋಮೀಟರ್ ಬರ್ತದ. ಓಕೆ, ಆ್ಯಂಡ್ ಟೇಕ್ಸ್ ದ ಡೈರೆಕ್ಷನ್ ಬ್ಯಾಕ್ ಟು ರೀಚ್ ದ ಮೇನ್ ರೋಡ್. ಹೊಳ್ಳಿ ಏನು ಬರ್ತದ ಮತ್ತು ಮೇನ್ ರೋಡ್ಗೆ ಟರ್ನ್ ಆಗ್ತದ, ಇಲ್ಲಿ ಬರ್ತದ. ಓಕೆ, ಇದು ಒಂದನೇ ಬಸ್. ಡ್ಯೂ ಟು ಮೈನರ್ ಬ್ರೇಕ್ ಡೌನ್ ದ ಅನದರ್ ಬಸ್ ಹ್ಯಾಸ್ ರ್ಯಾನ್ ಓನ್ಲಿ 35 ಕಿಲೋಮೀಟರ್. ಎರಡನೇ ಬಸ್ ಏನು ಮಾಡ್ತದ್ರಿ 35 ಕಿಲೋಮೀಟ್ರ್ ಅಷ್ಟೇ ಬಂದುಬಿಡ್ತದೆ. ಓಕೆ, ಎಷ್ಟು ಇಲ್ಲಿಂದ ಇಲ್ಲಿವರೆಗೂ 35 ಕಿಲೋಮೀಟ್ರ್ ಅಷ್ಟೇ ಬರ್ತದೆ. ಓಕೆ, ಇನ್ನು ವಾಟ್ ವುಡ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಸ್ಸಸ್ ಎಟ್ ದ ಪಾಯಿಂಟ್. ನೋಡ್ರಿ, ಇಲ್ಲಿ ಫಸ್ಟ್ ಬಸ್ ಇಲ್ಲಿ ತನಕ ಬಂದಿದೆ, ಸೆಕೆಂಡ್ ಬಸ್ ಇಲ್ಲಿ ತನಕ ಬಂದಿದೆ. ಇನ್ನು ಏನು ಕೇಳ್ತಾ ಇದ್ದಾರೆ ಕ್ವಶನ್, ಇಲ್ಲಿ ಉಳಿದಿರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಾ, ನಾವೇನು ಮಾಡಬೇಕು, ಇದನ್ನು ಫೈಂಡ್ ಔಟ್ ಮಾಡಬೇಕ್ರಿ. ನೋಡ್ರಿ, ಒಟ್ಟಾರೆಯಾಗಿ ಎಷ್ಟು ಡಿಸ್ಟೆನ್ಸ್ ಅದ ರೀ 150 ಅದ. ಓಕೆ, ಇಲ್ಲಿ ನೋಡ್ರಿ, ಇದು 25 ಅದ, ಇದು ಸಹಿತ ಏನು ಮಾಡ್ತದ 25 ಕ್ರಮಿಸ್ತದ. 25 ಅಂದ್ರೆ ಇದು ಸಹಿತ ಏನಾಗಿರ್ತದ ರೀ, ಇಲ್ಲಿ 25 ಅದ ಅಂದರೆ ಇದು ಸಹಿತ ಏನಾಗಿರ್ತದ 25 ಆಗಿರ್ತದ. ಓಕೆ, 25 + 25. ಓಕೆ, ಎಷ್ಟಾಯಿತು 50. ನಂತರ ಎರಡನೇ ಬಸ್ ನೋಡ್ರಿ ಎಷ್ಟು ಕ್ರಮಿಸ್ತದ 35 ಕ್ರಮಿಸ್ತದ. ಓಕೆ, ಎಷ್ಟು 35. 50 + 35 ಎಷ್ಟಾಗ್ತದೆ ರೀ 85 ಆಗ್ತದೆ. ಹೌದಾ, 85 ಆಗ್ತದೆ. ಓಕೆ, ನಮಗೇನಾಗಿದೆ ರೀ ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಿದೆ ಅಂತ ಇಲ್ಲಿ ನಾವು ಬರ್ಕೊಂಡ್ವಿ. ಅವ್ರು ಕೊಟ್ಟಿದ್ದೆಷ್ಟು 150 ಕೊಟ್ಟಿದ್ದಾರೆ. ಹೌದಾ, 150 ಡಿಸ್ಟೆನ್ಸ್ ಅದ, ಅದರಲ್ಲಿ 85 ಮೈನಸ್ ಮಾಡಿರಿ ಎಷ್ಟಾಗ್ತದೆ ರೀ 65 ಆಗ್ತದೆ. ಹೌದಾ, ಅಂದರೆ ಇದೇನಾಯ್ತು ರೀ ಇನ್ನೂ 65 ಕಿಲೋಮೀಟರ್ ಏನಾಗಿರ್ತದೆ ಉಳಿದಿರ್ತದೆ. ಓಕೆ, ಇದು 65 ಆಗಬೇಕು. ರೈಟ್ ಆನ್ಸರ್ ಯಾವುದು ರೀ 65. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಅ ರಿವರ್ ಫ್ಲೋಸ್ ವೆಸ್ಟ್ ಟು ಈಸ್ಟ್. ನೋಡ್ರಿ, ಒಂದು ರಿವರ್ ಇದೆ, ಒಂದು ನದಿ ಇದೆ, ವೆಸ್ಟ್ ಟು ಈಸ್ಟ್ ಏನು ಮಾಡ್ತಾ ಇದೆ ಫ್ಲೋ ಆಗ್ತಾ ಇದೆ, ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾ ಇದೆ. ಓಕೆ, ಆನ್ ದ ವೇ ಟರ್ನ್ ಲೆಫ್ಟ್. ನೋಡ್ರಿ, ಇದು ವೆಸ್ಟ್, ಇದು ಈಸ್ಟ್. ಓಕೆ, ಏನು ಮಾಡ್ತಾ ಇದೆ ವೆಸ್ಟ್ನಿಂದ, ಇದು ವೆಸ್ಟ್ನಿಂದ ಈಸ್ಟ್ ಕಡೆ ಹರಿತಾ ಇದೆ. ಆನ್ ದ ವೇ ಟರ್ನ್ ಲೆಫ್ಟ್ ಆ್ಯಂಡ್ ಗೋಸ್ ಟು ಸೆಮಿ ಸರ್ಕಲ್. ನೋಡ್ರಿ, ಹೋಗ್ತಾ ಹೋಗ್ತಾ ಏನಾಗ್ತದ ಲೆಫ್ಟಿಗೆ ಟರ್ನ್ ಆಗ್ತದ. ರಿವರ್ ಲೆಫ್ಟ್ ಅಂದ್ರೆ ಈ ಕಡೆ ಟರ್ನ್ ಆಗ್ತದೆ ರೀ. ಹೌದಾ, ಈ ಕಡೆ ಲೆಫ್ಟ್ ಆಗ್ತದೆ, ಈ ಕಡೆ ರೈಟ್ ಆಗ್ತದೆ. ಹೌದ್ರಿ, ಲೆಫ್ಟಿಗೆ ಏನಾಗ್ತದ ಟರ್ನ್ ಆಗ್ತದೆ. ಇನ್ನು ಸೆಮಿ ಸರ್ಕಲ್ ರೌಂಡ್. ನೋಡ್ರಿ, ಇದು ಸರ್ಕಲ್ ಆದರೆ ಇದೇನಾಗ್ತದೆ ರೀ ಅರ್ಧ ಸೆಮಿ ಸರ್ಕಲ್ ಆಗ್ತದೆ. ಹೌದಾ, ಅರ್ಧ ಪೋರ್ಷನ್ ಏನಾಗ್ತದೆ ರೀ ಸೆಮಿ ಸರ್ಕಲ್ ಆಗ್ತದೆ. ಸೆಮಿ ಸರ್ಕಲ್ ಅಂದರೆ ಹೀಗೆ ರೌಂಡಾಗಿ ಎಲ್ಲಿ ಬರ್ತದೆ ರೀ ಇಲ್ಲಿ ಬಂತು. ಓಕೆ, ಇಲ್ಲಿ ಬಂತಂದ್ರೆ ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್ ಆಯ್ತು ರೀ, ಇದೇನಾಯ್ತು ರೀ ಇದೇನಾಯಿತು ಸೌತ್ ಆಯಿತು. ಹೌದಾ, ಸೌತ್ ಡೈರೆಕ್ಷನ್ ಆಯಿತಾ. ಆ್ಯಂಡ್ ದೆನ್ ಟರ್ನ್ ಲೆಫ್ಟ್ ಆ್ಯಟ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿಗೆ ಬಂದಿದೆ ಅಂದ್ರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವ್ದು ರೀ, ರೈಟ್ ಆ್ಯಂಗಲ್ ಅಂದರೆ ಈಗ ಹೋಗಿ ಈ ಕಡೆ ಬರ್ತದ. ಹೌದಾ, ರಿವರ್ ಏನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿದಾರ. ಹೌದಾ, ಇಲ್ಲಿಗೆ ಬಂದಿರ್ತದ ಫೇಸ್ ಈ ಕಡೆ ಮಾಡಿರ್ತದ ರೀ, ಯಾವ ಕಡೆ ಸೌತ್ ಕಡೆ ಫೇಸ್ ಮಾಡಿರ್ತದ. ಈ ಕಡೆ ಮಾಡಿದಾಗ ಇದರ ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಏನಾಗ್ತದ ನಂತರ ಮೂವ್ ಆಗ್ತದ, ಅಂದ್ರೆ ಫ್ಲೋ ಆಗ್ತದ. ಇನ್ ವಿಚ್ ಡೈರೆಕ್ಷನ್ ಈಸ್ ದ ರಿವರ್ ಫೈನಲಿ ಫ್ಲೋವಿಂಗ್. ಹಾಗಿದ್ರೆ ರಿವರ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ರೀ, ಇದು ಯಾವ ಡೈರೆಕ್ಷನ್
ಈಸ್ಟ್. ಹೌದಾ? ಅದೇ ಡೈರೆಕ್ಷನಲ್ಲಿ ಏನಾಗ್ತದ ನಂತರ ಫ್ಲೋ ಆಗಿಬಿಡ್ತದ. ಹೌದಾ? ರೈಟ್ ಆನ್ಸರ್ ಯಾವ್ದು ರೀ? ಈಸ್ಟ್. ಸ್ವಲ್ಪ ಟ್ರಿಕ್ಕಿ ಇದೆ ರೀ, ಸ್ವಲ್ಪ ವಿಚಾರ ಮಾಡಿ ಆನ್ಸರನ್ನು ಬರೀಬೇಕು. ನೆಕ್ಸ್ಟ್ ನೋಡೋಣ್ರಿ. ಎ ಆ್ಯಂಡ್ ಬಿ ಸ್ಟಾರ್ಟ್ ವಾಕಿಂಗ್ ಫ್ರಮ್ ಸೇಮ್ ಪಾಯಿಂಟ್. ನೋಡ್ರಿ, ಎ ಮತ್ತು ಬಿ ಇದೊಂದು ಪಾಯಿಂಟ್ ಇದೆ, ಇದು ಎ, ಇಲ್ಲೊಂದು ಪಾಯಿಂಟ್ ಇದೆ ಅಂತ ತಿಳ್ಕೊರಿ, ಅದು ಬಿ. ಓಕೆ, ಎರಡು ಸೇಮ್ ಪಾಯಿಂಟೇ ಇರ್ತದೆ ರೀ, ಒಂದು ರೋಡ್ ಇರ್ತದ, ಸೇಮ್ ಪಾಯಿಂಟ್ ಇರ್ತದ. ಎ ಗೋಸ್ ನಾರ್ತ್ ಆ್ಯಂಡ್ ಕವರ್ 3 ಕಿಲೋಮೀಟರ್. ಎ ಏನಾಗ್ತದೆ ರೀ, ನಾರ್ತ್ ದಿಕ್ಕಿನಲ್ಲಿ ಹೋಗ್ತದ, ಹೋಗಿ 3 ಕಿಲೋಮೀಟ್ರ್ ಕವರ್ ಮಾಡ್ತಿದ, 3 ಕಿಲೋಮೀಟ್ರ್ ಕವರ್ ಮಾಡ್ತದೆ ರೀ. ಓಕೆ, ದೆನ್ ಟರ್ನ್ಸ್ ರೈಟ್, ಏನಾಗ್ತದೆ ರೀ, ರೈಟ್ ಕಡೆ ಹೋಗ್ತದ. ಓಕೆ, ಎಷ್ಟು? 4 ಕಿಲೋಮೀಟರ್. ಬಿ ಗೋಸ್ ವೆಸ್ಟ್ ಆ್ಯಂಡ್ ಕವರ್ಸ್ 5 ಕಿಲೋಮೀಟರ್. ಬಿ ಏನಾಗ್ತದೆ ರೀ, ನೇರವಾಗಿ ವೆಸ್ಟ್ ಕಡೆಗೆ ಹೋಗ್ತದ, 5 ಕಿಲೋಮೀಟ್ರ್ ಏನಾಗ್ತದ ಕವರ್ ಮಾಡ್ಕೋತೈತೆ ರೀ. ಓಕೆ, ದೆನ್ ಟರ್ನ್ ರೈಟ್ ಆ್ಯಂಡ್ ಕವರ್ 3 ಕಿಲೋಮೀಟರ್. ಅದು ಸಹಿತ ಏನು ಮಾಡ್ತದ, ರೈಟ್ ಕಡೆ ಹೋಗ್ತದ, ಎಷ್ಟು? 3 ಕಿಲೋಮೀಟ್ರ್. ಓಕೆ, ಹೌ ಫಾರ್ ಅಪಾರ್ಟ್ ಆರ್ ದೇ ಫ್ರಾಮ್ ಈಚ್ ಅದರ್. ನೋಡ್ರಿ, ಇವೆರಡು ಎ ಮತ್ತು ಬಿ ಎಷ್ಟು ದೂರದಲ್ಲಿ ಅದಾವ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಓಕೆ, ಇದು 5 ಕಿಲೋಮೀಟ್ರ್ ಇದ್ದರೆ ಇದು ಸಹಿತ ಏನಾಗಿರ್ತದ, 5 ಕಿಲೋಮೀಟ್ರ್ ಇರ್ತದೆ. ಹೌದಾ? ಇದು 5 ಕಿಲೋಮೀಟರ್ ಮತ್ತು ಇದು ಪ್ಲಸ್ 4 ಕಿಲೋಮೀಟರ್. 5 + 4 = ಎಷ್ಟು ರೀ? 9 ಕಿಲೋಮೀಟರ್. ಅಂದರೆ ಎರಡು 9 ಕಿಲೋಮೀಟ್ರ್ ಅಂತರದಲ್ಲಿ ಅದಾವ. ರೈಟ್ ಆನ್ಸರ್ ಯಾವ್ದು ರೀ? 9 ಕಿಲೋಮೀಟರ್. ನೆಕ್ಸ್ಟ್ ನೋಡೋಣ್ರಿ. ಕಿರಣ್ ವಾಕ್ಸ್ 20 ಮೀಟರ್ ನಾರ್ತ್. ಓಕೆ, ಕಿರಣ್ ಏನು ಮಾಡ್ತಾನೆ ರೀ, ನಾರ್ತ್ ಕಡೆ 25 ಮೀಟರ್ ವಾಕ್ ಮಾಡ್ತಾನೆ. ಹಿ ಟರ್ನ್ ರೈಟ್ ಆ್ಯಂಡ್ ವಾಕ್ 30 ಮೀಟರ್. ಓಕೆ, ಹಿ ಟರ್ನ್ ಆ್ಯಂಡ್ ರೈಟ್ ವಾಕ್ 30 ಮೀಟರ್. ಟರ್ನ್ ಆಗ್ತಾನೆ ರೈಟ್ ಕಡೆ 30 ಮೀಟರ್ ನಡೀತಾನೆ. ಓಕೆ, ದೆನ್ ಹಿ ಟರ್ನ್ ರೈಟ್ ಆ್ಯಂಡ್ ವಾಕ್ 35 ಮೀಟರ್. ಸಾರಿ, ಇದು 20 ಮೀಟರ್ ಆಗಬೇಕು. ಏನು ಮಾಡ್ತಾನೆ, ರೈಟ್ ಕಡೆ ತಿರುಗಿ 35 ಮೀಟರ್ ಏನು ಮಾಡ್ತಾನೆ, ವಾಕ್ ಮಾಡ್ತಾನೆ. ಓಕೆ, 35 ಮೀಟರ್. ಇದು 20 ಇದೆ, ಒಂದು ಸ್ವಲ್ಪ ಜಾಸ್ತಿ, 35 ಮೀಟರ್. 35 ಮೀಟರ್. ಓಕೆ, ದೆನ್ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ 15 ಮೀಟರ್. ಏನು ಮಾಡ್ತಾನೆ, ಲೆಫ್ಟ್ ಕಡೆ ಏನು ಮಾಡ್ತಾನೆ, ತಿರುಗಿ 15 ಮೀಟರ್ ವಾಕ್ ಮಾಡ್ತಾನೆ. ದೆನ್ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ 15 ಮೀಟರ್. ಮತ್ತೇನು ಮಾಡ್ತಾನೆ, ಲೆಫ್ಟ್ಗೆ ಹೋಗ್ತಾನೆ, ಈ ಕಡೆ ಹೋಗಿ 15 ಮೀಟರ್ ಏನು ಮಾಡ್ತಾನೆ, ವಾಕ್ ಮಾಡ್ತಾನೆ ರೀ. ಓಕೆ, ಹಿ ಅಗೇನ್ ಟರ್ನ್ ಹೀಸ್ ಲೆಫ್ಟ್ ಆ್ಯಂಡ್ ವಾಕ್ 15 ಮೀಟರ್. ಮತ್ತೇನು ಮಾಡ್ತಾನೆ, ಲೆಫ್ಟಿಗೆ ತಿರುಗಿ 15 ಮೀಟರ್ ವಾಕ್ ಮಾಡ್ತಾನೆ. ಓಕೆ, ಕ್ವಶನ್ ನೋಡ್ರಿ. ಹೌ ಫಾರ್ ಕಿರಣ್ ಈಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಇಲ್ಲಿ ಎಂಡ್ ಪಾಯಿಂಟಿಗೆ ಬಂದಿದ್ದಾನ, ಇಲ್ಲಿಂದ ಇಲ್ಲಿವರೆಗೂ ಕಿರಣ್ ಎಷ್ಟು ದೂರದಲ್ಲಿ ಅದಾನ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಷ್ಟು ಹೇಳ್ರಿ, ಇಲ್ಲಿ 30 ಅದ ಅಂದ್ರೆ ಇದು ಸಹಿತ ಏನಾಗಿರ್ತದೆ ರೀ, 30 ಆಗಿರ್ತದ. ಓಕೆ, 30 ಮೀಟರ್. ನೋಡ್ರಿ, ಎರಡನೇ ಕ್ವಶನ್. ವಿಚ್ ಡೈರೆಕ್ಷನ್ ಈಸ್ ಕಿರಣ್ ಫೇಸಿಂಗ್. ಇದು ಯಾವ ಡೈರೆಕ್ಷನ್ ರೀ, ಇದು ನಾರ್ತ್ ಕಡೆ, ಇದು ನಾರ್ತ್ ಕಡೆ ಹೋಗಿದ್ದಾನ ಮೊದಲಿಗೆ. ಹಾಗಿದ್ರೆ ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಹಾಗಿದ್ರೆ ಅವನು ಯಾವ ದಿಕ್ಕನ್ನು ಹೋಗ್ತಾ ಇದ್ದಾನ, ಈ ಕಡೆ ಹೋಗ್ತಾ ಇದ್ದಾನ. ಈ ಕಡೆ ಅಂದರೆ ಯಾವ್ದು ಬರ್ತದೆ ರೀ, ವೆಸ್ಟ್ ಬರ್ತದ. ಆನ್ಸರ್ ಯಾವ್ದು ರೀ, ವೆಸ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಮು ವಾಕ್ಸ್ 2 ಕಿಲೋಮೀಟರ್ ಟವರ್ಡ್ಸ್ ನಾರ್ತ್. ರಾಮು ಏನು ಮಾಡ್ತಾ ಇದ್ದಾನ, 2 ಕಿಲೋಮೀಟರ್ ನಾರ್ತ್ ಕಡೆ ವಾಕ್ ಮಾಡ್ತಾ ಇದ್ದಾನ. ಓಕೆ, ಆ್ಯಂಡ್ ಟರ್ನ್ ಟು ಹೀಸ್ ರೈಟ್ ಆ್ಯಂಡ್ ವಾಕ್ 4 ಕಿಲೋಮೀಟರ್. ರೈಟ್ ಕಡೆ ಹೋಗ್ತಾನೆ, ಟರ್ನ್ ಆಗಿ 4 ಕಿಲೋಮೀಟರ್ ವಾಕ್ ಮಾಡ್ತಾನೆ. ಹೀ ದೆನ್ ಟರ್ನ್ ಹೀಸ್ ರೈಟ್ ಆ್ಯಂಡ್ ವಾಕ್ 4 ಕಿಲೋಮೀಟರ್. ಆಮೇಲೆ ಏನು ಮಾಡ್ತಾನೆ, ರೈಟ್ ಕಡೆ ಟರ್ನ್ ಆಗಿ 4 ಕಿಲೋಮೀಟರ್ ವಾಕ್ ಮಾಡ್ತಾನೆ. ಓಕೆ, ಆ್ಯಂಡ್ ಟರ್ನ್ ಅಗೇನ್ ಹೀಸ್ ರೈಟ್ ಆ್ಯಂಡ್ ವಾಕ್ ಅನದರ್ 4 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ, ರೈಟ್ ಸೈಡಿಗೆ 4 ಕಿಲೋಮೀಟರ್ ವಾಕ್ ಮಾಡ್ತಾನೆ.
ಓಕೆ, ನೋಡ್ರಿ ಕ್ವಶನ್, ವಿಚ್ ಡೈರೆಕ್ಷನ್ ಈಸ್ ರಾಮು ಫೇಸಿಂಗ್? ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್ ಆಗಿದೆ. ಮೊದಲಿಗೆ ಹಿಂಗೆ ಹೋಗಿದ್ದಾನ, ಈಗ ಈ ಕಡೆ ಬಂದಿದ್ದಾನ. ಓಕೆ, ವಿಚ್ ಡೈರೆಕ್ಷನ್ ನೋಡ್ರಿ, ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಯಾವ ಡೈರೆಕ್ಷನ್ ಫೇಸ್ ಮಾಡ್ಲಾಕತ್ತಾನ? ವೆಸ್ಟ್ ಡೈರೆಕ್ಷನ್ ಫೇಸ್ ಮಾಡ್ಲಾಕತ್ತಾನ. ಓಕೆ, ಔಪ್ ಆರ್ ಆಲ್ವೇಸ್ ಹಿ ರಾಮು ಫ್ರಾಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ರಾಮು ಎಷ್ಟು ದೂರ ಒಳಗದಾನ್ರಿ? ಓಕೆ, ಇದು ಒಟ್ಟಾರೆಯಾಗಿ ಎಷ್ಟು ಅದ ರೀ? 4 ಕಿಲೋಮೀಟ್ರ್ ಅದ. 4 - 2 ಎಷ್ಟಾಯಿತು? 2 ಕಿಲೋಮೀಟರ್. ಓಕೆ, ಎಷ್ಟು ರೀ? 2 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದೊಂಥರ ಡಿಫ್ರೆಂಟ್ ಕ್ವಶನ್ ಇದೆ ನೋಡ್ರಿ. ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರ. ಅದಕ್ಕೆ ಏನು ಮಾಡೋಣ? ಒಂದು ರಫ್ ಆಗಿ ಮ್ಯಾಪ್ ರೆಡಿ ಮಾಡೋಣ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್. ಓಕೆ, ಒಂದು ರಫ್ ಡಯಾಗ್ರಾಮನ್ನು ಹಾಕಿದ್ದೀವಿ. ಓಕೆ, ಕ್ವಶನ್ ನೋಡ್ರಿ, ಕೆ ಈಸ್ ಅ ಪ್ಲೇಸ್ ವಿಚ್ ಈಸ್ ಲೊಕೇಟೆಡ್ 2 ಕಿಲೋಮೀಟರ್. ಇಲ್ಲಿ ಕೆ ಅಂತ ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ಓಕೆ, ಲೊಕೇಟೆಡ್ ಇನ್ 2 ಕಿಲೋಮೀಟರ್ ಇನ್ ದ ನಾರ್ತ್ ವೆಸ್ಟ್ ಡೈರೆಕ್ಷನ್. ಓಕೆ, ನೋಡ್ರಿ ಇಲ್ಲಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳಿದಾರ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ನಾರ್ತ್ ವೆಸ್ಟ್ ಅಂದರೆ ಈ ಕಡೆ ಎಷ್ಟು? 2 ಕಿಲೋಮೀಟರ್. ಫ್ರಾಮ್ ದ ಕ್ಯಾಪಿಟಲ್ ಪಿ. ನೋಡ್ರಿ, ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಹೋಗಿ ಕ್ಯಾಪಿಟಲ್ ಪಿ ಅನ್ನೋ ಒಂದು ಪ್ಲೇಸಿಗೆ ಏನಾಗ್ತದೆ? ರೀಚ್ ಆಗ್ತದೆ. ಆರ್ ಈಸ್ ಅನದರ್ ಪ್ಲೇಸ್. ಆರ್ ಅನ್ನೋದು ಇನ್ನೊಂದು ಪ್ಲೇಸ್ ಅದ ರೀ. ದ್ಯಾಟ್ ಈಸ್ ಲೊಕೇಟೆಡ್ 2 ಕಿಲೋಮೀಟರ್ ಅವೇ ಇನ್ ದ ಸೌತ್ ವೆಸ್ಟ್ ಡೈರೆಕ್ಷನ್ ಫ್ರಾಮ್ ಕೆ. ನೋಡ್ರಿ, ಆರ್ ಅನ್ನೋದು ಇನ್ನೊಂದು ಲೊಕೇಶನ್ ಅದ. ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡ್ರಿ ಇದು ಕ್ವಶನ್. ಓಕೆ, ಓಕೆ, ಆರ್ ಈಸ್ ಅನದರ್ ಪ್ಲೇಸ್ ದ್ಯಾಟ್ ಈಸ್ ಲೊಕೇಟೆಡ್ ಇನ್ 2 ಕಿಲೋಮೀಟರ್ ಅವೇ ಇನ್ ಸೌತ್ ವೆಸ್ಟ್ ಡೈರೆಕ್ಷನ್. ನೋಡ್ರಿ, ಸೌತ್ ವೆಸ್ಟ್ ಅಂದರೆ ಈ ಕಡೆ ಬತ್ರಿ, ಹೌದಾ? ಸೌತ್ ವೆಸ್ಟ್ ಡೈರೆಕ್ಷನ್. ಓಕೆ, ಸೌತ್ ವೆಸ್ಟ್ ಅಂದರೆ ಯಾವ ಕಡೆ ಬರ್ತದೆ ರೀ? ಈ ಕಡೆ ಬರ್ತದೆ. ಎಲ್ರಿ? ಇದು ಆರ್, ಆರ್ ಅಂತ ಹೇಳಿದಾರ. ಓಕೆ, ಎಷ್ಟು? 2 ಕಿಲೋಮೀಟರ್. ಓಕೆ, ಸೌತ್ ವೆಸ್ಟ್ ಡೈರೆಕ್ಷನ್ ಫ್ರಾಮ್ ಕೆ. ದಿಂದ ಮೂವ್ ಆಗಿ ಬಂದದ. ಓಕೆ, ಎಮ್ ಈಸ್ ಅನದರ್ ಪ್ಲೇಸ್ ಆ್ಯಂಡ್ ದ್ಯಾಟ್ ಈಸ್ ಲೊಕೇಟೆಡ್ 2 ಕಿಲೋಮೀಟರ್ ಅವೇ ಇನ್ ದ ನಾರ್ತ್ ವೆಸ್ಟ್ ಡೈರೆಕ್ಷನ್ ಫ್ರಾಮ್ ಆರ್. ಓಕೆ, ಆರ್ನಿಂದ ಇನ್ನೊಂದು ಪ್ಲೇಸ್ ಅದ. ಎಲ್ಲಿ? ಎಮ್. ಯಾವ ಡೈರೆಕ್ಷನ್ ಅಂತ ಹೇಳಕತ್ತಾರ ರೀ? ನಾರ್ತ್ ವೆಸ್ಟ್ ಡೈರೆಕ್ಷನ್. ಓಕೆ, ಇದು ನಾರ್ತ್ ವೆಸ್ಟ್ ಡೈರೆಕ್ಷನ್. ಈ ಕಡೆ ಇನ್ನೊಂದು ಪ್ಲೇಸಿಗೆ ಹೋಗ್ತದ. 2 ಕಿಲೋಮೀಟರ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಫ್ರಾಮ್ ಆರ್. ಆರ್ದಿಂದ ಎಮ್ಗೆ ಹೋಗ್ತದ. ಟಿ ಈಸ್ ಎಟ್ ಅನದರ್ ಪ್ಲೇಸ್ ದ್ಯಾಟ್ ಈಸ್ ಲೊಕೇಟೆಡ್ 2 ಕಿಲೋಮೀಟರ್ ಅವೇ ಇನ್ ಸೌತ್ ವೆಸ್ಟ್ ಡೈರೆಕ್ಷನ್. ನೋಡ್ರಿ, ಟಿ ಅನ್ನೋದು ಇನ್ನೊಂದು ಪ್ಲೇಸ್ ಅದ. ಎಲ್ಲಿಂದ ಬರ್ತದ ರೀ? ಸೌತ್ ವೆಸ್ಟ್ ಡೈರೆಕ್ಷನ್ಗೆ ಬರ್ತದ. ಎಮ್ನಿಂದ ಬರಾಕತ್ತದ. ನೋಡ್ರಿ, ಕ್ವಶನ್ ಜಿಗ್ಜಾಗ್ ಆಗಿಬಿಡ್ತು ನೋಡ್ರಿ ಅದು. ಇನ್ ವಿಚ್ ಡೈರೆಕ್ಷನ್ ಈಸ್ ಟಿ ಲೊಕೇಟೆಡ್ ಇನ್ ರಿಲೇಷನ್ ಟು ಪಿ? ಇಲ್ಲಿ ನೋಡ್ರಿ, ಪಿಗೆ ಕಂಪೇರ್ ಮಾಡಿದರೆ ಟಿ ಯಾವ ಲೊಕೇಶನ್ದಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರ. ಯಾವ ಲೊಕೇಶನ್ ಆಗ್ತದೆ ರೀ? ಪಿ ಇಲ್ಲಿ ಅದ. ಇಲ್ಲಿ ನೋಡ್ರಿ, ಪಿ ಈ ಕಡೆ ಅದ. ಪಿ ಈ ಕಡೆ ಇದೆ ಅಂದರೆ ಎಮ್ನು ಈ ಕಡೆನೇ ಇರಬೇಕಾ? ಸೇಮ್ ಇರ್ತದೆ ರೀ, ಹೌದಾ? ಸೇಮ್ ಇರ್ತದ. ಪಿ ಇಲ್ಲಿ ಅದ ಅಂದರೆ ಎಮ್ಮು ಸಹಿತ ಅದಕ್ಕೆ ಈಕ್ವಲ್ ಆಗಿರ್ತದ. ಹಾಗಿದ್ರೆ ಟಿ ಯಾವ ಲೊಕೇಶನ್ನಲ್ಲಿರದ? ಯಾವ ಲೊಕೇಶನ್ನಲ್ಲಿ ಅದ ರೀ? ಸೌತ್ ವೆಸ್ಟ್. ಓಕೆ, ಇದು ಏನಾಗಿದೆ? ಸೌತ್ ವೆಸ್ಟ್ ಕಡೆ ಬಂದದ. ಸೌತ್ ವೆಸ್ಟ್ ಡೈರೆಕ್ಷನ್ ಅದ.
ಓಕೆ, ರೈಟ್ ಆನ್ಸರ್ ಯಾವುದು ರೀ? ಸೌತ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಕನ್ಫ್ಯೂಸ್ ಆಗ್ತದ್ರಿ ಇದು, ಸ್ವಲ್ಪ ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಈಸಿ ಅನ್ನಿಸ್ತದೆ. ಓಕೆ, ನಾವು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಓಕೆ, ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಈ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ರಿ.